ಅರಮನೆಯ ಆವರಣದಲ್ಲಿ ಗಜಪಡೆಗೆ ಸಿಂಗಾರ ನಡೀತಾ ಇದೆ. ಕಲಾವಿದ ನಾಗಲಿಂಗಪ್ಪ ಬಡಿಗೇರ್ ನೇತೃತ್ವದಲ್ಲಿ ಬಣ್ಣವನ್ನ ಹಚ್ಚಲಾಗ್ತಾ ಇದೆ. 8 ಕಲಾವಿದರಿಂದ ಆನೆಗಳಿಗೆ ಬಣ್ಣ ಹಚ್ಚಿ ಸಿಂಗಾರ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತಹ ಆನೆಗಳನ್ನ ಸಿಂಗರಿಸಲಾಗ್ತಾ ಇದೆ. ಕಿವಿ ಮೇಲೆ ಶಂಖ, ಚಕ್ರ, ಸೊಂಡಿಲ ಮೇಲೆ ಗಂಡಬೇರುಂಡ, ದಂತದ ಹಿಂಭಾಗ ಗಿಳಿ, ಎಲೆ, ಕೆನ್ನೆ ಮೇಲೆ ಹೂವಿನ ಚಿತ್ರ. ಸಾಲಾಗಿ ನಿಂತಿರುವ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತ ಆನೆಗಳನ್ನ ಬಣ್ಣಗಳಿಂದ ಸಿಂಗಾರಗೊಳಿಸಿರುವಂತ ದೃಶ್ಯ ಆಯಿತು. ಜಂಬೂ ಸವಾರಿಯಲ್ಲಿ ಒಟ್ಟು 14 ಆನೆಗಳು ಭಾಗಿಯಾಗ್ತಾ ಇದ್ದಾವೆ. ಆನೆಗಳಿಗೆ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ನನಗೆ ಪ್ರಸ್ತುತವಾಗಿ ಅದೇ ಜಾಗದಲ್ಲಿದ್ದೇನೆ. ಇದು ಕೋಡಿ ಸೋಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಜಾಗ. ಇಲ್ಲಿ ಆನೆಗಳಿಗೆ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟು 14 ಆನೆಗಳು ದಸರಾ ಏನಿವತ್ತು ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾ ಇದ್ದಾವೆ. ನಿಶಾನೆ ಆನೆಯಾಗಿ ಧನಂಜಯ ಭಾಗಿಯಾಗ್ತಾ ಇದೆ. ಹಾಗೆ ಅಭಿಮನ್ಯು ಅಂಬಾರಿಯನ್ನ ಹೊರುವಂತಹ ಆನೆಯಾಗಿ ಭಾಗಿಯಾಗ್ತಾ ಇದೆ. ಹಾಗೆ ಇನ್ನು ಕುಮ್ಕಿ ಆನೆಗಳು, ಇನ್ನಿತರ ಒಟ್ಟು 14 ಆನೆಗಳು ಭಾಗಿಯಾಗ್ತಾ ಇದ್ದಾವೆ. ಅಷ್ಟು ಆನೆಗಳಿಗೆ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಸದ್ಯ ನೀವೇನು ಗಮನಿಸ್ತಾ ಇದ್ದೀರಿ, ಇದು ಶ್ರೀಕಂಠ ಆನೆ, ಇದು ಪಟ್ಟದ ಆನೆ. ಈ ಆನೆಗೂ ಕೂಡ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಇಲ್ಲೇ ಅರಮನೆಯ ಪಕ್ಕದ ಒಂದು ಈಜುಕೊಳದಲ್ಲಿ ಆನೆಗಳಿಗೆ ಸ್ನಾನವನ್ನ ಮಾಡಿಸಿ ಅದಕ್ಕೆ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ವಿವಿಧ ರೀತಿಯ ಚಿತ್ರಗಳನ್ನ ಆನೆಗಳ ದೇಹದಲ್ಲಿ ಬಿಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಗಂಡಬೇರುಂಡದ ಚಿತ್ರವನ್ನ ನೀವು ಸೊಂಡಿಲಿನ ಮೇಲೆ ನೋಡ್ತಾ ಇದ್ದೀರಾ. ಜೊತೆಗೆ ಶಂಖ, ಹಾಗೆ ಬಳ್ಳಿಗಳು, ಹಾಗೆ ಆನೆಯ ಗಾತ್ರಕ್ಕೆ ತಕ್ಕಂತೆ ವಿವಿಧ ರೀತಿಯ ಚಿತ್ರಗಳನ್ನ ಬಿಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಎಲ್ಲ ಆನೆಗಳನ್ನು ಕೂಡ ಸಿಂಗಾರವನ್ನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಾಗಲಿಂಗಪ್ಪ ಬಡಿಗೇರ್ ಅಂತ ಹೇಳಿ ಅವರು ಶಿಕ್ಷಕರು. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕೆಲಸವನ್ನ ಮಾಡಿಕೊಂಡು ಚಿತ್ರವನ್ನು ಬಿಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸ್ತಾ ಇರುವಂತಹ ಆನೆ ಇದು ಭೀಮ. ಸಾಕಷ್ಟು ಕಡೆ ಆಕರ್ಷಣೀಯವಾಗಿ ಕಂಡುಬರುವಂತಹ ಆನೆ ಇದು ಭೀಮ. ಇದಕ್ಕೆ ಚಿತ್ರವನ್ನ ಬಿಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ನಾಗಲಿಂಗಪ್ಪ ಬಡಿಗೇರ್ ಸರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನು ಕೂಡ ನಾವು ಮಾತನಾಡಿಸ್ತಾ ಹೋಗೋಣ. ಭೀಮ ಆನೆಗೆ ಚಿತ್ರವನ್ನ ಬಿಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸರ್ ನಮಸ್ತೆ. ಹಲವು ವರ್ಷಗಳಿಂದ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈ ವರ್ಷ ಏನೇನು ವಿಶೇಷತೆ ಇದೆ, ಎಷ್ಟೊತ್ತಿಂದ ತಯಾರಿಯನ್ನು ಮಾಡ್ತಾ ಇದ್ದೀರಾ ಸರ್? ಜಂಬೂ ಸರ್ ಪಾಲ್ಗೊಳ್ಳುವಂಥ ಎಲ್ಲ ಆನೆಗಳು ನಿನ್ನೆ ಒಂದು 11 ಗಂಟೆಗೆ ರಾತ್ರಿ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಒಂದು 8 ಆನೆ ಪೂರ್ಣಗೊಂಡಿದೆ. ಇನ್ನೊಂದು 6 ಆನೆ ಉಳಿದ್ರಿಂದ ಇನ್ನು ಏನು ಇವು ಚಿತ್ರಗಳದಾವ ಅಂತ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಪಾರಂಪರಿಕ ಬಂದಂಥ ಚಿತ್ರಗಳು ಅಂದರೆ ಹಿಂದಿಂದ ಬಂದಂಥ ದಸರಾದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಆನೆಗೆ ಏನು ಬರಿತಿದ್ರು ಅವೇ ಚಿತ್ರಗಳನ್ನು ನಾವು ಕಿವಿಗಳಿಗೆ ಆಗಿರ್ಬೋದು, ಹಣೆ ಮೇಲೆ ಆಗಿರ್ಬೋದು, ಸೊಂಡ್ಲ ಮೇಲೆ ಆಗಿರ್ಬೋದು, ಅವೇ ಚಿತ್ರಗಳನ್ನು ಅಂದರೆ ಗಂಡು ಬೆರಡಾಗಿರ್ಬೋದು, ಶಂಖ ಚಕ್ರ, ಸೂರ್ಯಚಂದ್ರ ಆಗಿರ್ಬೋದು, ಎಲೆ ಕಾಲುಗಳಿಗೆ ಮತ್ತು ಬಾಲಕ್ಕೆ ಎಲೆ ಹೂಗಳಿಂದ ಅಲಂಕಾರ ಮಾಡುವಂಥ ಕೆಲಸದಲ್ಲಿ ತೊಡಗಿದ್ದೇವೆ. ಇದೇ ಚಿತ್ರಗಳನ್ನು ಯಾಕೆ ಬರೀಬೇಕು ಸರ್? ಏನು ವಿಶೇಷತೆ ಇದೆ ಅಂತ ಅಂದರೆ ದಸರಾ ಈಗ ಉದಾಹರಣೆ ಮೈಸೂರು ಅರಮನೆ ಅಂದ ತಕ್ಷಣ ಇದು ಗಂಡ ಬೆರಡಾಗಿರ್ಬೋದು, ಮತ್ತು ದೇವತಾ ಕಾರ್ಯ ಅಂದರೆ ಚಾಮುಂಡೇಶ್ವರದು, ಇಲ್ಲಿ ಸೂರ್ಯಚಂದ್ರ ಆಗಿರ್ಬೋದು, ಶಂಖ ಚಕ್ರ ಆಗಿರ್ಬೋದು, ಒಂದು ದೇವತಾ ಕಾರ್ಯ ಇರೋದ್ರಿಂದ ಸಿಂಬಾಲಿಕನ್ನು ಹಾಕಿ ಮಾಡುವಂಥ ಸಂಪ್ರದಾಯ ಹಿಂದಿಂದ ಬಂದಿದೆ. ಆ ಕೆಲಸವನ್ನು ಮಾಡ್ತಾರೆ. ಎಷ್ಟು ವರ್ಷದಿಂದ ಈ ಕೆಲಸ ನೀವು ಇಲ್ಲಿ ಮಾಡ್ತಾ ಇದ್ದೀರಿ? 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾವ ಬಣ್ಣಗಳನ್ನು ಬಳಕೆ ಮಾಡ್ತೀರಾ ಸರ್? ಎಲ್ಲ ನೀರು ಬಣ್ಣನೇ, ಇದು ಮರದಂಟೆಲ್ಲ ಹಾಕಿ ಮಾಡ್ತಾ ಇದ್ದೀವಿ. ತೊಳೆದ್ರೆ ಹೋಗುತ್ತೆ. ಇದಿಷ್ಟು ನಾಗಲಿಂಗಪ್ಪ ಬಡಿಗೇರ್ ಅವರ ಮಾತುಗಳು. ಕಳೆದ 20 ವರ್ಷಗಳಿಂದ ಇಲ್ಲಿ ಚಿತ್ರವನ್ನು ಬಿಡಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ವಿವಿಧ ಬಣ್ಣಗಳನ್ನು ಉಪಯೋಗ ಮಾಡಿ, ಅದರಲ್ಲೂ ಕೂಡ ಬಯೋ ಬಣ್ಣಗಳನ್ನು, ಯಾವುದೇ ರೀತಿಯಾಗಿ ಕೂಡ ಆನೆಗಳ ದೇಹಕ್ಕೆ ಹಾನಿಯಾಗದ ರೀತಿಯ ಬಣ್ಣಗಳನ್ನು ಉಪಯೋಗವನ್ನು ಮಾಡಿ ಚಿತ್ರವನ್ನು ಬಿಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.